ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ರೀ ಎಕ್ಸಾಮ್ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಅದರಿಂದ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. 29ನೇ ತಾರೀಕು ಎಕ್ಸಾಮ್ ನಡೆಯಲ್ಲ ಅಂತ ಸ್ವತಃ KPSCಯಿಂದನೇ ಒಂದು ಕ್ಲಾರಿಫಿಕೇಷನ್ ಬಂದಿರುವಂಥದ್ದು ಮತ್ತು ಆಲ್ ಟಿಕೆಟ್ ಬಗ್ಗೆಯೂ ಕೂಡ ಒಂದು ಕ್ಲಾರಿಫಿಕೇಷನ್ ಬಂದಿರುವಂಥದ್ದು. ಅದರಿಂದ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡೋಣ. ನೋಡಿ ಫ್ರೆಂಡ್ಸ್, KS ಪೂರ್ವಭಾವಿ ಪರೀಕ್ಷೆ ಮರುಪರೀಕ್ಷೆನ ಡಿಸೆಂಬರ್ 29ಕ್ಕೆ ತಡೆಯಾಜ್ಞೆ ತೆರವು ಕೋರಿ ಹೈಕೋರ್ಟ್ಗೆ ಅರ್ಜಿ. ಇದು ಮೊನ್ನೆ ನ್ಯೂಸ್ ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇದು ಗೆಜೆಟೆಡ್ ಪ್ರೊಫೆಷನರಿ 384 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ 29ಕ್ಕೆ ಪೂರ್ವಭಾವಿ ಪರೀಕ್ಷೆ ಮರುಪರೀಕ್ಷೆಯನ್ನು ನಡೆಸಲು ಆಲ್ರೆಡಿ ತೀರ್ಮಾನಿಸಲಾಗಿದೆ. ಆದ್ದರಿಂದ ಈಗ ಒಂದು ಕೋರ್ಟ್ಗೆ ಇವರು ಒಂದು ತಡೆಯಾಜ್ಞೆಯನ್ನು ನೀವು ತೆರವು ಮಾಡಬೇಕು ಅಂತ ಒಂದು ಅಪೀಲನ್ನು ಹೋಗಿರುವಂಥದ್ದು KPSC ಕಡೆಯಿಂದ. ಇದು ಒಂದು ಸ್ಪಷ್ಟನೆ ಆದರೆ ಫ್ರೆಂಡ್ಸ್, ಇನ್ನು ನೀವು ಆಲ್ ಟಿಕೆಟ್ ಡೌನ್ಲೋಡ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ನೀಡಿರ್ತಾರೆ. ಅದ್ರ ಬಗ್ಗೆ ಏನು ನೋಡೋಣ ಬನ್ನಿ ಫ್ರೆಂಡ್ಸ್. ಇನ್ನು ಡೌನ್ಲೋಡ್ ಆಗಿರುವ KS ಪರೀಕ್ಷಾ ಪ್ರವೇಶ ಪತ್ರ ಹಸಿಂದು. ನೋಡಿ ಫ್ರೆಂಡ್ಸ್, ಮೊನ್ನೆ ಅಥವಾ ನಿನ್ನೆ ಒಂದು ಲಿಂಕ್ ಬಂದಿತ್ತು, KS ಆಲ್ ಟಿಕೆಟ್ ಬಿಟ್ಟಿದ್ದಾರೆ ಅಂತ. ಆದರೆ ಅದು ಹಸಿಂದು ಅಂತ ಸ್ವತಃ KS ಅಂದರೆ KPSC ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಇಲಾಖೆಯ ತಂತ್ರಾಂಶದಲ್ಲಿ ದೋಷದಿಂದ ಡಿಸೆಂಬರ್ 26ರಂದು ಡೌನ್ಲೋಡ್ ಆಗಿರುವ ಗೆಜೆಟೆಡ್ ಪ್ರೊಫೆಷನರ್ 384 ಹುದ್ದೆಗಳ ನೇಮಕಾತಿ ಪೂರ್ವಭಾವಿ ಮರುಪರೀಕ್ಷೆಯ ಪ್ರವೇಶ ಪತ್ರ ಹಸಿಂದುಗೊಳಿಸಲಾಗಿದೆ. ಡಿಸೆಂಬರ್ 29 ಮರುಪರೀಕ್ಷೆಯ ದಿನಾಂಕ ನಿಗದಿಪಡಿಸಲಾಗಿದೆ. ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಅಧಿಕೃತವಾಗಿ ಸೂಚನೆ ನೀಡುವ ಮೊದಲೇ ಕೆಲವು ಅಭ್ಯರ್ಥಿಗಳು ಡಿಸೆಂಬರ್ 26ರಂದು ವೆಬ್ಸೈಟ್ ಮೂಲಕ, ಅದು ಡಿಸೆಂಬರ್ ಅಂತ ಮೆನ್ಷನ್ ಮಾಡಿದರೆ ಅದು ನವಂಬರ್ ಆಗಬೇಕು ಫ್ರೆಂಡ್ಸ್, ವೆಬ್ಸೈಟ್ ಮೂಲಕ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಇದು ತಂತ್ರಾಂಶದಲ್ಲಿನ ದೋಷದಿಂದ ಆಗಿದೆ. ಆದ್ದರಿಂದ ಇದು ಒಂದು ಫೇಕ್ ಅಂತ ಹೇಳಿರುವಂಥದ್ದು, ತಾಂತ್ರಿಕ ದೋಷದಿಂದ ಆಗಿರುವಂಥದ್ದು ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಫ್ರೆಂಡ್ಸ್. ಅದೇ ರೀತಿ ಹೇಳೋದಾದರೆ, ಇನ್ನು ಡಿಸೆಂಬರ್ 29ರೊಳಗೆ ಇದು ಹಿಯರಿಂಗ್ ಇರೋದು. ಡಿಸೆಂಬರ್ 9ಕ್ಕೆ ಹಿಯರಿಂಗ್ ಇದೆ ಫ್ರೆಂಡ್ಸ್, ಕಲಬುರಗಿ ಪೀಠದಲ್ಲಿ. ಅಲ್ಲೇನಾದರೂ ಇವರು ಕನ್ವಿನ್ಸ್ ಮಾಡಿದ್ರೆ ಕೋರ್ಟ್ಗೆ, ಅವರು ತಡೆಯಾಜ್ಞೆಯನ್ನೆಲ್ಲ ತೆರವು ಮಾಡಿದ್ರೆ ಡಿಸೆಂಬರ್ 29ಕ್ಕೆ ಎಕ್ಸಾಮ್ ನಡಿಬೋದು, ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.